ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆದ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಮ್ಯಾಚಲ್ಲಿ ನಮ್ಮ ಇಂಡಿಯಾ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತ್ತು. 48 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಹಾಗೆ ಯಾವ ಬ್ಯಾಟ್ಸ್ಮನ್ಗಳು ಎಷ್ಟು ರನ್ನನ್ನು ಕಲೆ ಹಾಕಿದ್ರು, ಹಾಗೆ ನಮ್ಮ ಇಂಡಿಯಾ ಟೀಮ್ಗೆ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಐತೆ ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಮೊದಲನೇದಾಗಿ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರು ಹಾಗೆ ಸಂಜು ಸ್ಯಾಮ್ಸನ್ ಅವರು ಓಪನರ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಬಟ್ ಒಂದು ಅಭಿಷೇಕ್ ಶರ್ಮಾ ಅವರು ಒಂದು ಭರ್ಜರಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಕೇವಲ 35 ಬಾಲಲ್ಲಿ 84 ರನ್ ಹೊಡೆಯೋದ್ರ ಮೂಲಕ ಒಂದು ಬೆಂಕಿ ಸ್ಕೋರನ್ನು ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಸ್ಕೋರಿಂದ ಒಂದು ನಮ್ಮ ಟೀಮ್ ಇಂಡಿಯಾ ಮುಂದೆ ಹೋಗೋಕ್ಕೆ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. 238 ರನ್ಸ್ ಬರಬೇಕಾದ್ರೆ. ಹಾಗೆ ಇನ್ನೊಂದು ಒಳ್ಳೆ ಬ್ಯಾಟಿಂಗ್ ಬಂದಿದ್ದು ನೋಡೋದಾದರೆ ಒಂದು ರಿಂಕು ಸಿಂಗ್ ಅವರು ಕೇವಲ ಒಂದು 20 ಬಾಲಲ್ಲಿ 44 ರನ್ ಹೊಡೆಯೋದ್ರ ಮೂಲಕ ಅವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡಿದರು. ನೆಕ್ಸ್ಟ್ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ಪರವಾಗಿಲ್ಲ, ಅವರು ಕೂಡ ಚೆನ್ನಾಗಿ ಆಡಿದರು. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಚೆನ್ನಾಗಿ ಆಡಿದರು. ನೆಕ್ಸ್ಟ್ ಈ ಕಡೆ ನಮ್ಮ ಟೀಮ್ ಇಂಡಿಯಾದ ಬಾಲಿಂಗ್ ಯೂನಿಟಲ್ಲಿ ನೋಡೋದಾದರೆ ಒಂದು ಅಕ್ಷರ್ ಪಟೇಲ್ ಅವರು ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ಹರ್ಷದೀಪ್ ಸಿಂಗ್ ಅವರಿಗಿರ್ಬೋದು, ಅವರು 2 ವಿಕೆಟು. ಹಾಗೆ ಶಿವಮ್ ದುಬೆ ಅವರು 2 ವಿಕೆಟು. ವರುಣ್ ಚಕ್ರವರ್ತಿ ಒಂದು ಸ್ಪಿನ್ನರ್ ಮಾಂತ್ರಿಕ ಅಂತಲೇ ಹೇಳ್ಬೋದು, ಅವರು ಕೂಡ 2 ವಿಕೆಟ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಟೀಮ್ ಇಂಡಿಯಾ ಗೆಲುವಿಗೆ ಒಂದು ಒಳ್ಳೆಯ ನೆರವಾದರು ಅಂತಲೇ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಇದೇ ಇರುತ್ತಲ್ಲ, ಚೇಂಜ್ ಮಾಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.